ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ವಿದ್ಯಮಾನ ಆಗ್ತಾ ಇದೆ. ಈ ಬೆನ್ನಲ್ಲೇ ಸುರ್ಜೇವಾಲಾ ಸಿಎಂ ಮತ್ತು ಡಿಸಿಎಂ ರನ್ನ ಅಂತೂ ಇಂತೂ ಪಕ್ಕ ಕೂರಿಸಿಕೊಂಡು ಎದುರು ಬದ್ರು ಮಾಡಿಕೊಂಡು ಒಂದು ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಬಟ್ ಲಾಸ್ಟ್ ಟೈಮ್ ಅಂದ್ರೆ ಈ ಮೀಟಿಂಗು ಮುಂಚೆ ಸಚಿವರ ಜೊತೆಗೆ ಮೀಟಿಂಗ್ ಮಾಡಿದ್ರು, ಸಚಿವರ ಮೀಟಿಂಗು ಮುಂಚೆ ಶಾಸಕರ ಜೊತೆಗೆ ಮೀಟಿಂಗ್ ಮಾಡಿದ್ರು. ಎಲ್ಲಾ ವಿಚಾರಗಳು ಚರ್ಚೆ ಆಗಿದೆ. ದೆಹಲಿಯಲ್ಲೇ ಹಾಗಾದ್ರೆ ಕೆಲ ವಿಚಾರಗಳು ಡಿಸೈಡ್ ಆಗುತ್ತಾ? 9 ದಿನದ ಆಟ ಯಾರಿಗೆಲ್ಲ ಸಂಕಷ್ಟ ಅನ್ನೋ ಪ್ರಶ್ನೆ ಇದೆ. ಸುರ್ಜೇವಾಲಾ ಮುಂದೆ ಕೆಲವರು ನಾಯಕತ್ವ ಬದಲಾವಣೆಯ ಕೂಗನ್ನಿಟ್ರು. ಚೇಂಜ್ ಮಾಡಿ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯನ್ನ ಮಾಡಬೇಕು ಅನ್ನೋ ಕೂಗಿತ್ತು. ಈಗ ಎಲ್ಲರ ಪ್ಲಸ್ ಮತ್ತು ಮೈನಸ್ ಕಾರ್ಡ್ ರಿಪೋರ್ಟ್ ಅನ್ನ ಫೈಲ್ ರೆಡಿ ಮಾಡಿಕೊಂಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಒಟ್ಟು 6 ದಿನ 100ಕ್ಕೂ ಹೆಚ್ಚು ಶಾಸಕರಿಂದ ಅಭಿಪ್ರಾಯವನ್ನ ಕೂಡ ಸಂಗ್ರಹ ಮಾಡಿದ್ದಾರೆ. ಬಟ್ ಲೆಟ್ ಮಿ ಟೆಲ್ ಯು, ಇಲ್ಲಿ ತನಕ ಈ ಅಭಿಪ್ರಾಯದ ಮಾನ್ಯತೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ. ನಿಜವಾಗ್ಲೂ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಕೇಳಿದ್ರಾ ಅಥವಾ ಅನುದಾನದ ವಿಚಾರದಲ್ಲಿ ಕೇಳಿದ್ರಾ? ಅನುದಾನದ ವಿಚಾರದಲ್ಲಿ ಸುರ್ಜೇವಾಲಾ ಆದ್ರೂ ಏನ್ ಮಾಡೋಕ್ಕಾಗತ್ತೆ? ಗೊಂದಲ ಅಂತೂ ಹಾಗೆ ಮುಂದುವರಿತಾ ಇದೆ. ಇನ್ನು ಈ 1-to-1 ಮೀಟಿಂಗ್ ಬಳಿಕ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸಭೆ ನಡೆಸಿದ್ರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ಈ ಮೀಟಿಂಗ್ ಆಯಿತು. ಈ ವೇಳೆ ಅಹವಾಲು ಮತ್ತು ಸಚಿವರ ಅಭಿಪ್ರಾಯಗಳ ಬಗ್ಗೆ ಚರ್ಚೆ ನಡೆಸಿದ್ರು. ನಿಗಮ ಮಂಡಳಿ ನೇಮಕಾತಿ ವಿಚಾರದ ಬಗ್ಗೆ ಕೂಡ ಚರ್ಚೆ ಆಗಿದೆ. ಶಾಸಕರು ಮತ್ತು ಸಚಿವರ ಸಭೆಯ ದಾಖಲೆ ಸಹಿತ ಹೈಕಮಾಂಡ್ಗೆ ಕೊಡೋದಕ್ಕೆ ಸುರ್ಜೇವಾಲಾ ನಿರ್ಧರಿಸಿದ್ದಾರೆ. ಒಟ್ಟು ಹಾಗಾದರೆ 9 ದಿನದ ಆಟ ಯಾರಿಗೆ ಸಂಕಷ್ಟವನ್ನು ತರಬಹುದು, ಆ ಡೀಟೇಲ್ಸನ್ನು ಕೂಡ ನಾವು ನಿಮ್ಗೀಗ ತಿಳಿಸ್ತಾ ಹೋಗ್ತೀವಿ. ಒಟ್ಟು 6 ದಿನ 100ಕ್ಕೂ ಹೆಚ್ಚು ಶಾಸಕರ ಹತ್ರ ಒಂದು 3 ಸಲ ಬಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ರು. ಕೆಲವರು ತಮ್ಮ ದುಃಖ ದುಮ್ಮಾನಗಳನ್ನು ಹೇಳ್ಕೊಂಡ್ರು, ಕೆಲವರು ಚಾರ್ಜ್ ಶೀಟನ್ನು ಸಲ್ಲಿಸಿದ್ರು. ಯಾರ್ಯಾರ್ದು ಅಭಿಪ್ರಾಯ ಏನೇನು ಅಂತ ತಿಳಿದುಕೊಳ್ಳೋ ಪ್ರಯತ್ನವನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಮಾಡಿದ್ದಾರೆ. ಆಮೇಲೆ ನನಗೆ ಇಲ್ಲಿ ತನಕ ಒಂದು ಅರ್ಥ ಆಗಿಲ್ಲ, ಅದೇನು ಅನ್ನೋದನ್ನ ಕೂಡ ನಾನು ಮುಂದಿನ ಹಂತದಲ್ಲಿ ಹೇಳ್ತೀನಿ. ಫಸ್ಟ್ ಆ ಪಾಯಿಂಟ್ಸ್ ನೋಡ್ಬಿಡೋಣ. 3 ದಿನ 24 ಸಚಿವರಿಂದ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ರಿಪೋರ್ಟ್ ಕಾರ್ಡನ್ನು ಕೂಡ ರೆಡಿ ಮಾಡಿದ್ದಾರೆ. ಶಾಸಕರು ಹೇಳಿರೋದನ್ನ ಸಚಿವರಿಗೆ ಆ ಕ್ವೆಶ್ಚನನ್ನು ಪಾಸ್ ಮಾಡಿದ್ದಾರೆ. ನೋಡಿ, ನಿಮ್ಮ ಇಲಾಖೆಯಲ್ಲಿ ಹಿಂಗೆ ಕೆಲಸನೇ ಆಗ್ತಿಲ್ವಂತೆ, ಯಾಕೆ ಹಿಂಗೆ ಆಗ್ತಾ ಇಲ್ಲ, ಏನು ಪ್ರಾಬ್ಲಮ್ ಆಗ್ತಾ ಇದೆ, ಸರ್ಕಾರದ ಕಾರ್ಯವೈಖರಿ ಹೇಗಿದೆ ಅಂತೆಲ್ಲ ಕೇಳಿದಾರಂತೆ. ಸಚಿವರ ವಿರುದ್ಧ ಹಲವು ಶಾಸಕರು ದೂರಿನ ಸರಮಾಲೆಯನ್ನೇ ಕೊಟ್ಟರು, ಅನುದಾನಕ್ಕೆ ಬೇಡಿಕೆ ಇಟ್ಟರು. ಕೆಲವು ಶಾಸಕರಿಂದ ಪವರ್ ಶೇರಿಂಗ್ ವಿಚಾರವೂ ಕೂಡ ಪ್ರಸ್ತಾಪ ಆಗಿದೆ. ಯಾರ್ಯಾರು ಕೆಲವ್ರದೆಲ್ಲ ನಾಲ್ಗೆ ತುಂಬ ಉದ್ದ ಅಲ್ವಾ, ಸುಮ್ಮನೆ ಹಾಯ್ ಅಂದರೆ ಸಾಕು ಅವ್ರ ಇಡೀ ದಿನದ ಹಿಸ್ಟ್ರಿ ಎಲ್ಲ ಹೇಳ್ಬಿಡ್ತಾರೆ. ಅಂಥವರೆಲ್ಲ ಮಾತಾಡಿದಾರಂತೆ. ಯಾವಾಗ ನಾಯಕತ್ವ ಚೇಂಜ್ ಆಗುತ್ತೆ, ನಮ್ಗೆ ಇಂಥವ್ರು ಲೀಡರ್ ಆಗಬೇಕು, ಇಂಥವ್ರು ಕಂಟಿನ್ಯೂ ಆಗಬೇಕಂತೆಲ್ಲ ಹೇಳಿದಾರಂತೆ. ಸರ್ಕಾರದ ನಾಯಕತ್ವ ಬದಲಾವಣೆಯ ಬಗ್ಗೆ ಪ್ರಸ್ತಾಪವನ್ನು ಕೆಲವರು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಇದಕ್ಕೆ ಎಷ್ಟು ಬೆಂಬಲ ಇದೆ ಅನ್ನೋದು ಗೊತ್ತಿಲ್ಲ. ಬಟ್ ಈ ಪಾಯಿಂಟ್ ಬರ್ತಾ ಇದೆಯಲ್ಲ, ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಕಳೆದ 5 ತಿಂಗಳಿಂದ ಕೂಡ ಈ ಅಭಿಪ್ರಾಯ ಇದೆ. ಸತೀಶ್ ಜಾರಕಿಹೊಳಿಯಿಂದ ಹಿಡಿದು KN ರಾಜಣ್ಣ ತನಕ ಎಲ್ಲರೂ ಕೂಡ ಬೇಕಾದರೆ ನಾವು ನಮ್ಮ ಸಚಿವ ಸ್ಥಾನನೇ ಬಿಟ್ಬಿಡ್ತೀವಿ, ನಮಗೆ ಅಧ್ಯಕ್ಷ ಗಾದಿಯನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದು ವಿಪರೀತ ಸ್ಟ್ರಾಂಗ್ ಆಗಿ ಪ್ರೆಸೆಂಟ್ ಆಗಿದೆಯಂತೆ. ಎಲ್ಲರ ಅಭಿಪ್ರಾಯವನ್ನು ಸ್ವೀಕರಿಸಿ ಸುರ್ಜೇವಾಲಾ ಅವರು ಒಂದು ರಿಪೋರ್ಟ್ ಕಾರ್ಡನ್ನು ರೆಡಿ ಮಾಡ್ಕೊಂಡಿದ್ದಾರಂತೆ. ಆ ರಿಪೋರ್ಟ್ ಕಾರ್ಡನ್ನು ತೋರಿಸಿ CM ಮತ್ತು DCM ಮುಂದೆ ಇಂತಿಂಥ ಸಮಸ್ಯೆಗಳಾಗಿದೆಯಂತೆ, ಒಂದು ಸ್ವಲ್ಪ ಸರಿ ಮಾಡಿ ಅಂತ ಅವ್ರ ಹೆಗಲಿಗೆ ಜವಾಬ್ದಾರಿಯನ್ನು ಹಾಕಿದ್ದಾರೆ. ಹಾಗೆ ತಯಾರಾದ ರಿಪೋರ್ಟ್ ಕಾರ್ಡನ್ನು ಹೈಕಮಾಂಡ್ ಮುಂದೆ ಇಟ್ಟು ಅವರಿಗೆ ನೀವು ಹೇಳಿದ ಕೆಲಸ ನಾನು ಮಾಡಿ ಮುಗಿಸಿದ್ದೀನಿ ಅಂತ ಸುರ್ಜೇವಾಲಾ ಅವರು ಹೇಳಬಹುದು. ಯಾಕಂದರೆ ಅಫ್ಕೋರ್ಸ್ ರಾಹುಲ್ ಗಾಂಧಿ ಅವರ ಅಣತಿ ಇಲ್ಲದೆ ಇವ್ರು ಬಂದು ಮೀಟಿಂಗ್ ಎಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ನಮಗೇನು ಅರ್ಥ ಆಗಿಲ್ಲ, ಇದರಲ್ಲಿ ಗೊಂದಲ ಏನು ಅಂತ ಕೇಳಿದರೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯ ಜವಾಬ್ದಾರಿ ಏನು, ಕಾಂಗ್ರೆಸ್ನ ಸಂಘಟನೆ ಹೇಗೆ ನಡೀತಾ ಇದೆ ಅನ್ನೋದ್ರ ಇಂಟರ್ನಲ್ ವಿಚಾರವನ್ನು ಚರ್ಚೆ ಮಾಡೋದು. ಇವ್ರು ಬಂದು ಮಾಡಿದ್ದೇನು, ಸರ್ಕಾರದ ಕಾರ್ಯವೈಖರಿ ಹೇಗೆ ನಡೀತಾ ಇದೆ ಅಂತ ರಿಪೋರ್ಟನ್ನು ಇವ್ರು ಹೆಂಗೆ ಪಡ್ಕೊಳ್ಳೋಕೆ ಸಾಧ್ಯ, ಏನು ಮಾಡ್ತಾರೆ ಪಡ್ಕೊಂಡಾದ್ರು ಪ್ರಶ್ನೆ ಇದೆ. ಶಾಸಕರ ಅಹವಾಲನ್ನು ಸ್ವೀಕಾರ ಮಾಡಿದ್ದಾಯ್ತು, ಸಚಿವರ ಜೊತೆಗೆ ಮಾತಾಡಿದ್ದಾಯ್ತು. ಈಗ ಮುಂದೇನಪ್ಪ, ಇದನ್ನೆಲ್ಲ ಇಟ್ಕೊಂಡು ಏನು ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಕಾಂಗ್ರೆಸ್ಸಿಗರಲ್ಲಿ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಮಾಹಿತಿ ಕೊಡ್ತೀವಿ. 1-to-1 ಸಭೆಯ ಫಲಿತಾಂಶ ಏನು, ಶಾಸಕರ ಸಮಸ್ಯೆ ಪರಿಹಾರ ಆಗುತ್ತಾ ಅಥವಾ ಅದಕ್ಕೆ ಸಮಯ ತೆಗೆದುಕೊಳ್ಳುತ್ತಾ? ಒಂದು ವೇಳೆ ಈಗಿರೋ ಪರಿಸ್ಥಿತಿನೇ ಮುಂದುವರೆದ್ರೆ, ಸಚಿವರು ಸ್ಪಂದಿಸದೇ ಇದ್ರೆ ಏನಪ್ಪ ನಮ್ಮ ಗತಿ ಅಂತ ಕೆಲ ಶಾಸಕರನ್ನ ಪ್ರಶ್ನೆಗಳು ಕಾಡ್ತಾ ಇದೆ. ಕೆಲಸ ಆಗಲಿಲ್ಲ ಅಂದರೆ ಏನು ಪ್ರಯೋಜನ ಬಂತು ಸಭೆಯಾಗಿ ಅಂತ ಕ್ಲಾರಿಟಿ ಇಲ್ಲ ಯಾರಿಗೂ. ನಾವು ಅದನ್ನೇ ಹೇಳಿದ್ವು, ಅಂದರೆ ಇಲ್ಲಿ ತನಕ ನೀವು ಮಾತಾಡಿಸಿ, ಕೆಲವ್ರನ್ನ ಇನ್ಪರ್ಸ್ನಲ್ ಆಗಿ ಮಾತಾಡಿಸಿ, ಕೆಲವರು ಅದೇನು ಸಭೆ ಆಯಿತು, ಅದೇನು ನಮ್ಮ ಹತ್ರ ಕೇಳಿದ್ರು ಯಾವುದೂ ಅರ್ಥ ಆಗಲಿಲ್ಲ, ವಿಪರೀತ ಗೊಂದಲ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಕಾಂಗ್ರೆಸ್ ಶಾಸಕರ ಮತ್ತೊಂದು ಸುತ್ತಿನ ಬಂಡಾಯಕ್ಕೂ ಕೂಡ ಇದು ವೇದಿಕೆ ಸಿದ್ಧ ಆಗೋ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಯಾಕಂದರೆ ಹೈಕಮಾಂಡ್ನ ಉಸ್ತುವಾರಿಯಾಗಿ ಇವ್ರು ಬಂದರು, ಅಂದರೆ ಪ್ರತಿನಿಧಿಯಾಗಿ ಇವ್ರು ಬಂದರು, ಇವ್ರ ಹತ್ರ ಪ್ರಾಬ್ಲಮ್ ಹೇಳ್ಕೊಂಡ್ರು ಸಾಲ್ವ್ ಆಗಲಿಲ್ಲ ಅಂದರೆ ಮತ್ತು ನಾವು ಕ್ಷೇತ್ರದ ಜನರಿಗೆ ಮುಖ ತೋರಿಸೋದು ಹೆಂಗೆ ಅಂತ ಕೆಲವರು ತಲೆ ಬಿಸಿ ಕಾರಣ ಆಗಿದೆ. ತಲೆಗೆ ಹುಳ ಬಿಟ್ಕೊಂಡು ಓಡಾಡ್ತಾ ಇದ್ದಾರೆ ಆ ಕಡೆಯಿಂದ ಈ ಕಡೆ ಕೆಲ ಶಾಸಕರು. ಎಲ್ಲರ ಸಮಸ್ಯೆನ ಬಗೆಹರಿಸೋದಕ್ಕೆ ಉಸ್ತುವಾರಿಗಳು ಪ್ರಯತ್ನವನ್ನು ಪಟ್ರ,
ಪಡೋದಕ್ಕೆ ಸಾಧ್ಯನಾ ಅನ್ನೋದು ನನ್ನ ಪ್ರಶ್ನೆ. ಯಾಕಂದರೆ ಅವರು ಸಂಘಟನೆ ಇಂಟರ್ನಲ್ ಜವಾಬ್ದಾರಿಯನ್ನು ಹೊತ್ಕೊಳ್ತಾರೆ. ಸರ್ಕಾರ ಹೆಂಗೆ ನಡೆಯುತ್ತೆ, ಹೆಂಗೆ ಸರಿ ಹೋಗಬೇಕು ಅಂತ ಇನ್ಚಾರ್ಜ್ ಯಾರು? CM ಮತ್ತು DCM. ಅವ್ರ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಇವ್ರು ಬಂದು ಅದು ಏನು ಸಾಲ್ವ್ ಮಾಡ್ತಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಈ ವಿಚಾರ. ಎನಿವೇಸ್ ನೋಡೋಣ ಮುಂದೆ ಏನಾಗುತ್ತಂತ.